ಇನ್ನು ರಾಜ್ಯದಲ್ಲಿ ಮತ್ತೆ ವಕ್ಫ್ ಹೋರಾಟ ತೀವ್ರಗೊಳ್ತಾ ಇದೆ. ವಕ್ಫ್ ವಿರುದ್ಧ ಟೀಕಿಸುವಂತಹ ಭರದಲ್ಲಿ ವಿಶ್ವ ಒಕ್ಕಲಿಗರ ಸಂಸ್ಥಾನದ ಮಠದ ಸ್ವಾಮೀಜಿ ವಿವಾದದ ಕಿಡಿಯೊಂದನ್ನು ಹೊತ್ತಿಸಿದ್ದಾರೆ. ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ವಕ್ಫ್ ವಿರುದ್ಧ ಹೋರಾಟ ದಿನೇ ದಿನೇ ತೀವ್ರಗೊಳ್ತಿದೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಂಡಾಯ ನಾಯಕರ ಪ್ರತ್ಯೇಕ ಟೀಮ್ ಕಟ್ಟಿಕೊಂಡು ಅಭಿಯಾನ ಆರಂಭಿಸಿದ್ದಾರೆ. ಮೊನ್ನೆ ಬೀದರ್ನಿಂದ ಆರಂಭವಾದ ಅವರ ಹೋರಾಟ ನಿನ್ನೆ ಕಲಬುರಗಿಯಲ್ಲಿ ನಡೆದಿದೆ. ಇವತ್ತು ಯಾದಗಿರಿಯಲ್ಲಿ ಕಹಳೆ ಮೊಳಗಿಸಲಿದ್ದಾರೆ. ಇದರ ನಡುವೆ ವಕ್ಫ್ ವಿರುದ್ಧ ಟೀಕಿಸುವ ಭರದಲ್ಲಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಮುಸ್ಲಿಮರಿಗೆ ಮತದಾನ ಹಕ್ಕು ಇಲ್ಲದಂತೆ ಮಾಡಬೇಕು ಎಂದ ಸ್ವಾಮೀಜಿ ಬೆಂಗಳೂರಿನಲ್ಲಿ ಮಾತನಾಡಿದ ಸ್ವಾಮೀಜಿ, ರೈತರ ಪರವಾಗಿ ಜಮೀನು ಉಳಿಸಲು ಒಟ್ಟಾಗಿ ಹೋರಾಟ ಮಾಡೋಣ. ದೇಶದಲ್ಲಿ ವಕ್ಫ್ ಮಂಡಳಿಯೇ ಇಲ್ಲದಂತೆ ಮಾಡಬೇಕು. ಅಷ್ಟೇ ಅಲ್ಲ, ಭಾರತದಲ್ಲಿ ಮುಸ್ಲಿಮರಿಗೆ ಮತದಾನದ ಹಕ್ಕಿಲ್ಲದಂತೆ ಮಾಡಬೇಕು ಅಂತ ವಿವಾದ ಸ್ಫೋಟಿಸಿದ್ದಾರೆ. ಈ ರಾಜಕೀಯದವರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು. ಅಲ್ಪಸಂಖ್ಯಾತರ ವಿರುದ್ಧ ಯತ್ನಾಳ್ ಕೂಡ ವಿವಾದಾಸ್ಪದ ಹೇಳಿಕೆ. ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆಯನ್ನ ಬೆಂಬಲಿಸಿರೋ ಯತ್ನಾಳ್, ಈ ದೇಶದಲ್ಲಿ ಮೊದಲೇ ಮುಸ್ಲಿಮರಿಗೆ ಮತದಾನದ ಹಕ್ಕು ತೆಗೆದು ಹಾಕಬೇಕಿತ್ತು. ದೇಶಭಕ್ತರಿಗೆ ಮುಸ್ಲಿಮರು ಎಂದೂ ವೋಟ್ ಹಾಕಲ್ಲ ಅಂತ ಹೇಳಿ ವಿವಾದ ಸೃಷ್ಟಿಸಿದ್ದಾರೆ. ಮುಸ್ಲಿಮರು ನೋಡ್ರಿ, ಅವ್ರು ಮಾಡ್ತಾ ಇರುವಂತದ್ದು ಇವತ್ತ ಯಾರು ದೇಶ ಪ್ರೇಮಿಗಳು ಅವ್ರ ವಿರುದ್ಧ ವೋಟ್ ಹಾಕೋದು ಅವ್ರದ್ದು ಪದ್ಧತಿ. 35-40% ಏನಾದ್ರು ಮುಸ್ಲಿಂ ಜನಸಂಖ್ಯೆ ಆಯ್ತು ಅಂದ್ರೆ, ಮತದಾರ ಆದ್ರಂದ್ರೆ ಒಬ್ಬ MLA ಹಿಂದೂ ಇರುವುದಿಲ್ಲ, MP ಇರುವುದಿಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇರುವುದಿಲ್ಲ. ಚಂದ್ರಶೇಖರ್ ಸ್ವಾಮೀಜಿ ಮಾತಿಗೆ ಸಚಿವ ಮಹದೇವಪ್ಪ ಆಕ್ಷೇಪ. ಒಕ್ಕಲಿಗ ಮಠದ ಚಂದ್ರಶೇಖರ್ ಸ್ವಾಮೀಜಿ ಮಾತಿಗೆ ಸಚಿವ ಮಹದೇವಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆ ರೀತಿ ಹೇಳೋದು ತಪ್ಪು ಅಂದಿದ್ದಾರೆ. ಈ ರಾಜಕೀಯದವರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು. ಆಗ it is the fundamental right given in the constitution to every citizen, so nobody can do it. If anybody says it is not correct. ವಕ್ಫ್ ವಿರುದ್ಧದ ಹೋರಾಟ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಆದರೆ ಟೀಕಿಸೋ ಭರದಲ್ಲಿ ಒಕ್ಕಲಿಗ ಮಠದ ಸ್ವಾಮೀಜಿ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಇದು ಮತ್ಯಾವ ರೀತಿ ವಾಗ್ಯುದ್ಧಕ್ಕೆ ಸಾಕ್ಷಿಯಾಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.